ಮೇಡಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಶುಭ ಮುಂಜಾನೆ. ಈ ಒಂದು ಯೋಚನೆ ಚಿನ್ನರ ಕಲರವ ಎನ್ನುವ ಯೋಚನೆ ನಮ್ಮ MP ಸೊಸೈಟಿಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಅವರು ಅವರ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದು 5ನೇ ವರ್ಷ ಈ ಸಂಭ್ರಮದ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ದಿನ ಉಪಸ್ಥಿತರಿರುವ ಎಲ್ಲರನ್ನ ಒಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೂರದ ಹಳ್ಳಿಗಳಿಂದ ತಮ್ಮ ಮಕ್ಕಳನ್ನು ಕರ್ಕೊಂಡು ಪಾಲಕರು, ಪೋಷಕರು ಆಗಮಿಸಿದ್ರಿ. ವಿವಿಧ ಸ್ಪರ್ಧೆಗಳಲ್ಲಿ ನಿರ್ಣಾಯಕರುಗಳಾಗಿ ಬಹಳಷ್ಟು ಜನ ನಮ್ಮಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನ ಒಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಕಾರ್ಯಕ್ರಮದ ಆರಂಭದಲ್ಲಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ MP ಸೊಸೈಟಿಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಅವರು ವಹಿಸಿಕೊಂಡು ನಡೆಸಿಕೊಡ್ಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕೆ ಆಗಲಿಲ್ಲ. ಆದ ಕಾರಣ ನಾನು MP ಸೊಸೈಟಿಯ ಕಾರ್ಯದರ್ಶಿಗಳಾದ ಶ್ರೀಯುತ SM ಭಟ್ ಸರ್ ಅವರನ್ನು ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು, ಅಧ್ಯಕ್ಷತೆ ವಹಿಸಿಕೊಳ್ಬೇಕು ಅನ್ನೋದು ಕೇಳೋದ್ರ ಮೂಲಕ ನಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆ ಹಾಗೂ ಇಲ್ಲಿ ನೆರೆದ ಸಮಸ್ತರ ಪರವಾಗಿ ಶ್ರೀಯುತ SM ಭಟ್ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಪೂರ್ವವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ SM ಭಟ್ ಕಾರ್ಯದರ್ಶಿಗಳು MPE ಸೊಸೈಟಿ ಹೊನ್ನಾವರ ಇವರಿಗೆ ಶ್ರೀ ಸುಜಯ್ ಭಟ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ನೂತನ ಅಶೋಕ್ ನಾಯ್ಕ್ CDPO ಹೊನ್ನಾವರ ಇವರು ಆಗಮಿಸಬೇಕಿತ್ತು. ಅವರು ಸಹ ಅನಿವಾರ್ಯ ಕಾರಣ ಕುರಿತಾದ ಸಭೆ ಇರುವುದರಿಂದ ಶ್ರೀಮತಿ ಮಂಗಲಾ ದೇವಾಡಿಗ ಅಂಗನವಾಡಿ ಸೂಪರ್ವೈಸರ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮತ್ತು ಶ್ರೀಮತಿ ಮಂಗಲಾ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಶ್ರೀಮತಿ ಮಂಗಲಾ ಅವರಿಗೆ ನಮ್ಮ MP ಸೊಸೈಟಿಯ ಪರವಾಗಿ, ನಮ್ಮ ಶಾಲೆಯ ಸಮಸ್ತರ ಪರವಾಗಿ ಹಾಗೂ ಇಲ್ಲಿ ನೆರೆದಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಹಾಗೂ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಮಂಗಲಾ ದೇವಾಡಿಗ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆಯ ಅಂಗನವಾಡಿ ಮೇಲುಸ್ತುವಾರಿ ಹೊನ್ನಾವರ ಇವರಿಗೆ ನಮ್ಮ ಪ್ರಾಂಶುಪಾಲರಾದ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ M ನಾಯ್ಕ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಹರಿದಾಸ್ ಅರ್ವಾರೆ ಇವರು ವಿದ್ಯಾ ಸಂಜೀವಿನಿಯ ಕೋಆರ್ಡಿನೇಟರ್, MP ಸೊಸೈಟಿಯ ವಿದ್ಯಾ ಸಂಜೀವಿನಿಯ ಕೋಆರ್ಡಿನೇಟರ್, ಅವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಹರಿದಾಸ್ ಅರ್ವಾರೆ ಕೋಆರ್ಡಿನೇಟರ್ ವಿದ್ಯಾ ಸಂಜೀವಿನಿ ಇವರಿಗೆ ಶ್ರೀ ವಿನಾಯಕ್ ಶೆಟ್ಟಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಪ್ರಸಾದ್ ಹೆಗ್ಡೆ ಕೋಆರ್ಡಿನೇಟರ್ UGRC ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಪ್ರಸಾದ್ ಹೆಗ್ಡೆ ಕೋಆರ್ಡಿನೇಟರ್ UGRC ಇವರಿಗೆ ಶ್ರೀ ಪವನ್ ಕುಮಾರ್ ಕಾಮತ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಇನ್ನು ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನಿರ್ಣಾಯಕರುಗಳಿಗೆ 3 ವಿಧದ ಸ್ಪರ್ಧೆಗಳು ನಡೆಯಲಿವೆ. ಫ್ಯಾನ್ಸಿ ಡ್ರೆಸ್, ಕಲರಿಂಗ್ ದ ಪೋಸ್ಟರ್ ಮತ್ತೆ ಪಾಸಿಂಗ್ ದ ಬಾಲ್ 3 ಸ್ಪರ್ಧೆಗಳು ನಡೆಯಲಿವೆ. ಆ ಸ್ಪರ್ಧೆಗಳಿಗೆ ನಿರ್ಣಾಯಕರಾಗಿ ಆಗಮಿಸಿರುವ ಎಲ್ಲ ನಿರ್ಣಾಯಕರಿಗೆ MP ಸೊಸೈಟಿ, ನಮ್ಮ ಶಾಲೆಯ ಸಮಸ್ತರ ಪರವಾಗಿ ಹಾಗೂ ಇಲ್ಲಿ ನೆರೆದಂತ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಿರ್ಣಾಯಕರುಗಳಾಗಿ ಆಗಮಿಸಿದಂತಹ ಶ್ರೀಮತಿ ಶುಭಾ ಹೆಗ್ಡೆ, ಶ್ರೀಮತಿ ಅಂಕಿತಾ ನಾಯ್ಕ್, ಶ್ರೀ KR ಹೆಗ್ಡೆ, ಶ್ರೀ ದಯಾನಂದ್ ನಾಯ್ಕ್, ಶ್ರೀ ಶ್ರೀಕಾಂತ್ ನಾಯ್ಕ್ ಹಾಗೂ ಕುಮಾರಿ ಸುಮಾ KS ಇವರಿಗೆ ಶ್ರೀಮತಿ ಸಂಜಾತಾ ಭಟ್ ಮತ್ತು ಶ್ರೀಮತಿ ಸರಸ್ವತಿ ಅಯ್ಯಂಗಾರ್ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.
MBE ಸೊಸೈಟಿ ಪರವಾಗಿ ನಮ್ಮ ಶಾಲೆಯ ಸಮಸ್ತರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಅಂತೆಯೇ ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಒಂದು 15 ದಿನದಿಂದ ನಮ್ಮ ಶಾಲೆಯ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅಂಗನವಾಡಿಗಳಿಗೆ ವಿಸಿಟ್ ಮಾಡಿ ಅವರಿಗೆ ಈ ಸ್ಪರ್ಧೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಶಾಲೆಗೆ ಆಹ್ವಾನ ನೀಡುವಲ್ಲಿ ಒಂದು 15 ದಿನದಿಂದ ನಿರಂತರವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಈ ಕೆಲಸವನ್ನು ಮಾಡದೇ ಇದ್ರೆ ಈ ಒಂದು ಕಾಂಪಿಟೇಷನ್ ಸಕ್ಸಸ್ಫುಲ್ ಆಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ ಕಾರಣ ನಮ್ಮ ಶಾಲೆಯ ಪ್ರತಿಯೊಂದು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಹಾಗೂ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರಿಗೆ ನಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಮ್ಮೆ ಇಲ್ಲಿ ನೆರೆದಂತ ಎಲ್ಲರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು.